ನಮಸ್ಕಾರ ವೀಕ್ಷಕರೇ, JBM ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇಂದು ನಮ್ಮ ಸ್ಟುಡಿಯೋದಲ್ಲಿ ಒಂದು ವಿಶೇಷ ಸಂದರ್ಶನವನ್ನು ಏರ್ಪಡಿಸಿದ್ದೀವಿ. ಕಾರಣ ಇಷ್ಟೇ, ನಮ್ಮ ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣದ ಹೆಮ್ಮೆಯ ಪುತ್ರ ಶ್ರೀ ಚನ್ನಬಸವಣ್ಣ SL ಹಿರಿಯ IPS ಅಧಿಕಾರಿ. ಇವರು ಸಾಕಷ್ಟು ಒಂದು ಸಾಧನೆಗಳನ್ನು ಶಿಖರವನ್ನು ಏರಿದ್ದಾರೆ. ಈ ಕುರಿತಂತೆ ಸಾಕಷ್ಟು ಒಂದು ವಿಷಯಗಳನ್ನ ಚರ್ಚೆ ಮಾಡಿಸಲು ಅವರ ಸಹಪಾಠಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ SC ಮೋರ್ಚಾದ ಅಧ್ಯಕ್ಷರಾದಂಥ ಚಿದು ದೊಡ್ಮನಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು. ಹಾಗೆ ಸಿದ್ದು ಸಿರ್ಸಂಗಿ ಶಿಕ್ಷಕರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ GS ಏಕ್ CO BO ಆಫೀಸ್ ರಾಮದುರ್ಗ, ಇವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾನು GS ಏಕ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಶೇಖ್ ಸಾಹೇಬ್ರೆ, ತಾವು ಕೂಡ ಶ್ರೀಯುತ ಚನ್ನಬಸವಣ್ಣವರ ಸಹಪಾಠಿ. ಅವರ ಕುರಿತು ಸಂಕ್ಷಿಪ್ತವಾಗಿ ಕೆಲವೊಂದು ವಿಷಯಗಳನ್ನ ಮುಕ್ತವಾಗಿ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ. ತಾವು ಈ ಸಂದರ್ಶನ ಮಾಡ್ತಾ ಇರೋದು ತುಂಬ ಸಂತೋಷದ ಸಂಗತಿ. SL ಚನ್ನಬಸವಣ್ಣ IPS ಅಧಿಕಾರಿಗಳಾಗಿ ಪ್ರಸ್ತುತ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಅಕಾಡೆಮಿ ಬೆಂಗಳೂರು, DYSP PSI ನಂತರ IPS ಅಧಿಕಾರಿಗಳಿಗೆ ತರಬೇತಿ ನೀಡ್ತಕ್ಕಂತಹ ಪೊಲೀಸ್ ಅಕಾಡೆಮಿ ಬೆಂಗಳೂರು, ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚನ್ನಬಸವಣ್ಣ SL ಇವರ ಬಗ್ಗೆ ಹೇಳಬೇಕಾದ್ರೆ, 1983 ಜೂನ್ 1ರಲ್ಲಿ ಜನಿಸಿದ ಇವರು ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಹಾಗೂ ಪ್ರೊಫೆಸರ್ ಶ್ರೀಮತಿ ಶಕುಂತಲಾ ಲಂಗೋಟಿ ಅವರ ಸುಪುತ್ರರಾಗಿ ಇವರು ಜನಿಸಿರ್ತಾರೆ. ಇವರ ಪ್ರಾಥಮಿಕ ಶಾಲೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲೇ ನಮ್ಮ ಜೊತೆನೇ ಆಯಿತು. ತದನಂತರ CDLL ಹೈಸ್ಕೂಲಲ್ಲಿ ಪ್ರೌಢ ಶಿಕ್ಷಣ, ಅದೇ ರೀತಿಯಾಗಿ CS ಬೆಂಬಳಿಗೆಯಲ್ಲಿ 2000ನೇ ಇಸ್ವಿಯಲ್ಲಿ ಇವರು ನಮ್ಮ ಜೊತೆ ಕಲಾ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ರಾಜ್ಯಕ್ಕೆ 2ನೇ ರ್ಯಾಂಕನ್ನು ತಂದು ನಮ್ಮ ರಾಮದುರ್ಗ ನಗರಕ್ಕೆ, ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದೇ ರೀತಿಯಾಗಿ 2006ರಲ್ಲಿ ಇವರು ಪ್ರಥಮವಾಗಿ ಈ KPSC KS ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ನೇಮಕಗೊಳ್ತಾರೆ. ನಂತರ 2006ನೇ ಇಸ್ವಿಯಲ್ಲಿ ಇವರು ಪೊಲೀಸ್ ಉಪಾಧೀಕ್ಷಕ ಹುದ್ದೆಯನ್ನು ಇವರು ಸೇರ್ತಾರೆ. DYSP ಆಗಿ ಆ ಹುದ್ದೆಯನ್ನು ಸೇರ್ತಾರೆ. ಸೊ ಅವರು ಈ ಕಾಲೇಜ್ ಎಜುಕೇಷನನ್ನು ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಮುಗಿಸ್ತಾರೆ. ಅಲ್ಲಿ ಅಪರಾಧ ಶಾಸ್ತ್ರ, ನಂತರ ಇಂಗ್ಲೀಷ್ ಈ ವಿಷಯಗಳನ್ನು ಅಧ್ಯಯನ ಮಾಡಿ ಅಪರಾಧ ಶಾಸ್ತ್ರ ವಿಷಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಚಿನ್ನದ ಪಾರಿತೋಷಿಕದೊಂದಿಗೆ ಅವರು ಉತ್ತೀರ್ಣರಾಗ್ತಾರೆ. ನಂತರ ಇವರು ಮೊದಲ ಬಾರಿಗೆ DYSP ಆಗಿ ಆಯ್ಕೆಯಾಗಿ ಮೈಸೂರಿನಲ್ಲಿ ತರಬೇತಿಯಲ್ಲಿದ್ದಾಗಲೇ ಸಹಿತ ಇವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಲವಾರು ಕ್ರೈಮ್ ವಿಭಾಗದಲ್ಲಿ ಕೆಲವಷ್ಟು ಪತ್ತೇದಾರಿ ಕಾರ್ಯವನ್ನು ಮಾಡಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಒಂದು ಕಾರ್ಯ ಆಧಾರದ ಮೇಲೆ ಈ G ಕ್ರೈಮ್ TVಯಲ್ಲಿ ಕೆಲವಷ್ಟು ಸೀರಿಯಲ್ಗಳು ಸಹಿತ ಬಂದಿರ್ತವೆ. ತದನಂತರ ಇವರು ಮಂಡ್ಯ ಉಪವಿಭಾಗದಲ್ಲಿ ಸಹಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಲ್ಲಿ ಆ್ಯಂಟಿ ರೌಡಿಸಮ್ ವಿರುದ್ಧ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು 2014ರಲ್ಲಿ ನಮ್ಮ ಕರ್ನಾಟಕದ 320 ಕಿಲೋಮೀಟರ್ ಕರಾವಳಿ ತೀರದಲ್ಲಿ ಈ ಮೀನುಗಾರರ ಸಂರಕ್ಷಣೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ವಿಶೇಷ ಕಾರ್ಯಾಚರಣೆ ಮಾಡಿದ್ದಕ್ಕಾಗಿ ಅವರಿಗೆ DGP ಅವರಿಂದ ಪ್ರಶಂಸೆ ಪತ್ರವನ್ನು ಸಹಿತ ಅವರಿಗೆ ಸಿಕ್ಕಿರ್ತದೆ. ನಂತರ 2017ನೇ ಇಸ್ವಿಯಲ್ಲಿ ಇವರು ಕರ್ನಾಟಕದ ಬೆಳಗಾವಿ ಇಂಟೆಲಿಜೆನ್ಸಿ ವಿಭಾಗದ SP ಅವರಾಗಿ ಮುಖ್ಯಮಂತ್ರಿಗಳ ಭದ್ರತಾ ದಳದ SP ಆಗಿ ಸಹಿತ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ ಇವರು 2020ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಪಡೆಯ ಪೊಲೀಸ್ ಆಯ್ಕೆಯನ್ನು ಮಾಡ್ತಾರೆ. 39 ದೇಶಗಳ ಒಂದು ಸದಸ್ಯ ತಂಡದಲ್ಲಿ ಇವರು ಆಯ್ಕೆಯಾಗಿ ದಕ್ಷಿಣ ಸುಡಾನ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ನಂತರ ಆ ಸೇವೆಯನ್ನು ಸಲ್ಲಿಸಿ ಅಲ್ಲೂ ಸಹಿತ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಪ್ರಶಂಸನಾತ್ಮಕ ಕಾರ್ಯಗಳನ್ನು ಮಾಡಿ ನಂತರ ಇವರು ಬಂದಿದ್ದು ಬೀದರ್, ನಮ್ಮ ಕರ್ನಾಟಕದ ಕಾಶ್ಮೀರ ಅಂತ ಏನು ಕರಿತೀವಿ ಆ ಬೀದರ್ ಜಿಲ್ಲೆಗೆ ಇವರು SP ಆಗಿ ಬಂದು ಅಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ಇವರು ಮಾಡಿದ್ದಾರೆ. ಆ ವಿಶೇಷ ಕಾರ್ಯ ಏನಪ್ಪ ಅಂದ್ರೆ, ಇವರಲ್ಲಿ ಅಕ್ಕಪಡೆಯ ರಚನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಕಾಲೇಜಿನ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಈ ಒಂದು ಅಕ್ಕಪಡೆಯ ನಿರ್ಮಾಣವಾಗಿರ್ತದೆ. ಈ ಅಕ್ಕಪಡೆಯ ಸದ್ಯ ಕರ್ನಾಟಕ ಸರ್ಕಾರ ಆ ಒಂದು ಪಡೆಯ ಒಂದು ಯೋಜನೆಯನ್ನು ಮುಂದುವರಿಸ್ತಾ ಇದೆ. ಸೊ ಇಷ್ಟೊಂದು ನಾನು ಸಂಕ್ಷಿಪ್ತವಾಗಿ
ಚನ್ನಬಸವಣ್ಣ ಎಸ್ ಎಲ್ ಅವರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಹಾಗೆ ಈ ಚನ್ನಬಸವಣ್ಣ ಸರ್ ಏನು ಒಂದು ದಕ್ಷಿಣ ಸುಡಾನ್ ದೇಶಕ್ಕೆ ಹೋದಾಗ ಅಲ್ಲಿ ಅನುಭವಗಳನ್ನು ಕುರಿತು ಒಂದು ಕೃತಿಯನ್ನು ರಚಿಸಿದ್ದಾರೆ. ಆ ಕೃತಿ ಬಗ್ಗೆ ನಮ್ಮ ಆತ್ಮೀಯರಾದಂಥ ಸಿದ್ದು ಸಿರ್ಸಂಗಿಯವರು ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡಿ ಸರ್. 2020ರಲ್ಲಿ ವಿಶ್ವಸಂಸ್ಥೆ ಅತ್ಯಂತ ಕಠಿಣ ಪರೀಕ್ಷೆಯನ್ನು ನಡೆಸಿತು. ಅದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸದಸ್ಯರನ್ನು ಆಯ್ಕೆ ಮಾಡುವುದಕ್ಕಾಗಿ ಆ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಪಾಸಾದಂತಹ ಚನ್ನಬಸವಣ್ಣನವರು ಜಗತ್ತಿನ ಅತ್ಯಂತ ಚಿಕ್ಕ ದೇಶವಾದಂತಹ ದಕ್ಷಿಣ ಸುಡಾನ್ನಲ್ಲಿ 39 ದೇಶಗಳ ಪೊಲೀಸ್ ಅಧಿಕಾರಿಗಳೊಂದಿಗೆ ಆಪರೇಷನ್ ಇಮಿಗ್ರೇಷನ್ ಪೊಲೀಸ್ ಅಡ್ವೈಸರ್ ಆಗಿ ಆ ದಕ್ಷಿಣ ಸುಡಾನ್ ದೇಶಕ್ಕೆ ಹೋದರು. ಮುಂದೆ ಅಲ್ಲೇ ಚೀಫ್ ಆಪರೇಷನ್ ಇಮಿಗ್ರೇಷನ್ ಯೂನಿಟ್ನಲ್ಲಿ ಅವರು ಹಗಲಿರುಳು ಶ್ರಮಿಸಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದರು. ಆ ಅಪ್ರತಿಮ ಸೇವೆಗಾಗಿ ಶಾಂತಿ ಪಾಲನಾ ಮತ್ತು ನಾರ್ವೇಜಿಯನ್ ಕಂಟಿನೆಂಟಲ್ ವಿಶೇಷ ಮೆಡಲ್ ಕೂಡ ಅವರು ಪಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ತಾವು ಕರ್ತವ್ಯ ನಿರ್ವಹಿಸಿದಂಥ ಅನುಭವಗಳನ್ನು ಅಲ್ಕೆ ಬುಲಾನಾದ ಹೃದಯದಿಂದ ಎನ್ನುವಂಥ ಕೃತಿಯಲ್ಲಿ ಪುಸ್ತಕ ರೂಪದಲ್ಲಿ ಹೊರಗೆ ತಂದಿದ್ದಾರೆ. ಅವರು 2 ವರ್ಷಗಳ ಕಾಲ ಆ ದಕ್ಷಿಣ ಸುಡಾನ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿನ ಎಲ್ಲ ಅನುಭವಗಳನ್ನು ಈಗ ಕಮಾದಿಯವರು ಹೇಳುವಂತೆ ಎತ್ತನ ಮಾಮರ ಎತ್ತನದ ಕೋಗಿಲೆ ಎತ್ತನದ ಎತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನದಿಂದ ಎತ್ತ ಸಂಬಂಧವಯ್ಯ ಎನ್ನುವಂತೆ ಎತ್ತನದ ದಕ್ಷಿಣ ಸುಡಾನ ಎತ್ತನದ ಕರ್ನಾಟಕ ಎನ್ನುವಂತೆ ಆ ಅಲ್ಕೆ ಬುಲಾನಾದ ಹೃದಯದಿಂದ ಕರ್ನಾಟಕದ ಓದುಗರ ಹೃದಯವನ್ನು ತಣಿಸುವುದಕ್ಕಾಗಿ ಇಲ್ಲಿ ಇವತ್ತು ರಾಮದುರ್ಗದಲ್ಲಿ ನಾವು 21ನೇ ತಾರೀಕು ಅವರ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಪುಸ್ತಕದ ಹೆಸರೇ ಅಲ್ಕೆ ಬುಲಾನಾದ ಹೃದಯದಿಂದ. ಅದು ದಕ್ಷಿಣ ಸುಡಾನ್ನ ಅವರ ಕರ್ತವ್ಯ ನಿರ್ವಹಿಸಿದಂತಹ ಅನುಭವಗಳ ಒಂದು ಕಥನ. ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಸಿದ್ಧವರೇ, ಧನ್ಯವಾದಗಳು. ಅಲ್ಕೆ ಬುಲಾನ ಹೃದಯದಿಂದ ಈ ಒಂದು ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ ಬರುವ 21ನೇ ತಾರೀಕು. ಆ ದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ರಾಮದುರ್ಗದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಕಾಂಗ್ರೆಸ್ನ ಯುವ ಮುಖಂಡರು ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷರಾದಂಥ ಚಿದು ದೊಡ್ಮನೆಯವರು ತಮಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ. ಏನು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅಂತೇಳಿ ಒಂದು ಸಂತೋಷ ವ್ಯಕ್ತಪಡಿಸ್ತೇವೆ ನಾವು ಎಲ್ಲ ಸ್ನೇಹಿತರ ವತಿಯಿಂದ. ಏನು LS ಚನ್ನಬಸವಣ್ಣ IPS ಅವರು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಭಾಗವಾಗಿ ದಕ್ಷಿಣ ಸುಡಾನ್ನಲ್ಲಿ ಸೇವೆ ಸಲ್ಲಿಸಿದ್ದು ನಮ್ಮ ರಾಮದುರ್ಗಕ್ಕೆ ಹೆಮ್ಮೆ ಪಡುವಂತಹ ವಿಷಯ ಅಂತೇಳಿ ನಾವು ನಮ್ಮ ರಾಮದುರ್ಗ ತಾಲೂಕಿನ ಒಂದು ಹೆಮ್ಮೆಯ ಪುತ್ರ ಅಂತೇಳಿ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಏನು ನಮಗೆ ಒಂದು LS ಚನ್ನಬಸವಣ್ಣನವ್ರು ನಮ್ಮ ರಾಮದುರ್ಗಕ್ಕೆ ನೀಡ್ಯಾರಲ್ಲ, ಅವರ ತಂದೆ ತಾಯಿಗೆ ನಾವು ಅಗದಿ ನಮ್ಮ ಎಲ್ಲ ಸ್ನೇಹಿತರ ಬಳಗದಿಂದ ನಾವು ಇನ್ನೊಂದು ಸಲ ನಾವು ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಅದೇ ರೀತಿ ಅವತ್ತು ನಾವು ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಭೇಟಿಯಾಗಿ ಎಲ್ಲ ಸ್ನೇಹಿತರು ಪ್ರತಿಯೊಂದು ಶಾಲಾ ಕಾಲೇಜಿಗೂ ಖುದ್ದಾಗಿ ನಾವು ಭೇಟಿಯಾಗಿ ಎಲ್ಲ ಅಧಿಕಾರಿಗಳು ಭೇಟಿಯಾಗಿ ಅವತ್ತೊಂದು ಉತ್ತಮ ಕಾರ್ಯಕ್ರಮ ನಾವು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಶಿಕ್ಷಕರಿಗಾಗಲಿ ಅಥವಾ ಮತ್ತು ಮಕ್ಕಳಿಗಾಗಲಿ ನಾವು ಹೋಗಿ ಆಲ್ರೆಡಿ ನಾವು ಇನ್ವೈಟ್ ಮಾಡಿ ಬಂದಿದ್ದೀವಿ. ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಸಂವಾದ ಕೊಡ್ತಾರೆ ನಮ್ಮ ಚನ್ನಬಸವಣ್ಣನವರು ಅಂತೇಳಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ನಡೆಸಾಕ್ತೇವೆ. ಒಳ್ಳೆಯ ಸರ್. ಯಾಕಂದರೆ ನಮ್ಮ ಇವಾಗ ಸಿದ್ದು ಅವರು ಹೇಳಿದ್ರು ಒಂದು ಅಕ್ಕಮಹಾದೇವಿಯವರು ವಚನ ಎತ್ತನ ಮಾಮರ ಎತ್ತನ ಕೋಗಿಲೆ. ಅದೇ ರೀತಿ ಇಂಥ ಒಂದು ಏನು ಸಾಕಷ್ಟು ಸಾಧನೆ ಗೈದಂಥ ಒಂದು ವ್ಯಕ್ತಿಯ ಜೊತೆ ಸಂದರ್ಶನ ಮಾಡೋದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಆದ್ದರಿಂದ ಎಲ್ಲ ನಮ್ಮ ರಾಮದುರ್ಗ ಪಟ್ಟಣ ಸೇರಿದಂತೆ ರಾಮದುರ್ಗ ತಾಲೂಕಿನ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಸಾಧನೆ ಯಾವ ರೀತಿ ಇತ್ತು, ಅವರ ಇನಿಷಿಯಲ್ ಡೇಸ್ ಅಂದರೆ ಅವರ ಪ್ರಾಥಮಿಕ ದಿನಗಳು ಯಾವ ಥರ ಇದ್ದರು, ಯಾವ ಥರ ಇತ್ತು ಅನ್ನೋದನ್ನು ಒಂದಷ್ಟು ವಿಷಯಗಳನ್ನು ಅವತ್ತು ಅಲ್ಲಿ ಹಂಚ್ಕೊಳ್ಳೋ ಇದ್ದಾರೆ ಬರೋ 21ರಂದು. ಆ ಕುರಿತು ಸಾಕಷ್ಟು ಕಾರ್ಯಕ್ರಮಗಳು ನಡೀತು. ಎಲ್ಲ ನಮ್ಮ ರಾಮದುರ್ಗ ತಾಲೂಕಿನ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನಾವು ಎಲ್ಲ ಶಾಲಾ ಕಾಲೇಜು ಪ್ರಾಚಾರ್ಯರನ್ನು ಭೇಟಿಯಾಗಿ ಆ ಪ್ರಾಚಾರ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿನಂತಿ ಮಾಡ್ಕೊಂಡಿವಿ. ತಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಕಳಿಸ್ರಿ ಎನ್ನುವಂಥ ವಿನಂತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹೀಗಾಗಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಅಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ
ದೃಷ್ಟಿಕೋನವನ್ನು ಹೆಚ್ಚಿಸಿಕೊಳ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸಹಪಾಠಿಗಳಾದಂಥ ಸುಧೀರ್ ಚೊಳ್ಚಗುಡ್ ಹಾಗೂ ರಮೇಶ್ ಮಣಿಹಾಳ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ನಾನು ಸುಧೀರ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸುಧೀರ್ ಅವರೇ, ಏನು ಚನ್ನಬಸವಣ್ಣ ಸರ್ ಬಗ್ಗೆ ಒಂದು ವಿಶೇಷ, ಅವರು ಏನು ಒಂದು ಕೃತಿ ರಚಿಸಿದ್ದಾರೆ, ಆ ಕೃತಿ ಲೋಕಾರ್ಪಣೆ ಹಾಗೂ ಸಂವಾದ ಕಾರ್ಯಕ್ರಮಗಳು ನಡೀತಾ ಇದೆ ಬರೋ 21ರಂದು. ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀರಾ ಅವತ್ತು? ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಸಭೆಯ ಭಾಗವಾಗಿ ದಕ್ಷಿಣ ಸುಡಾನ್ನಲ್ಲಿ ಸೇವೆ ಸಲ್ಲಿಸಿದ ನಮ್ಮ ರಾಮದುರ್ಗದ ಹೆಮ್ಮೆಯ ಪೊಲೀಸ್ ಅಧಿಕಾರಿಯಾದ ಶ್ರೀ ಚನ್ನಬಸವಣ್ಣ ಲಂಗೋಟಿ ಅವರು ದಿನಾಂಕ 21 ಆಗಸ್ಟ್ ಅಂದರೆ ಶುಕ್ರವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ರಾಮದುರ್ಗ ನಗರಕ್ಕೆ ಬರ್ತಾ ಇದ್ದಾರೆ. ಅವರು ಅವತ್ತು ಅವ್ರದ್ದೇ ಕೃತಿಯಾದಂತಹ ಅಲ್ ಕಬುಲಾನದ ಹೃದಯದಿಂದ, ಅಂದರೆ ದಕ್ಷಿಣ ಸುಡಾನಕ್ಕೆ ಅವರು ಪ್ರವಾಸ ಮಾಡಿದರು, ಅದರದ ಅನುಭವ ಕುರಿತು ಒಂದು ಪುಸ್ತಕ ಲೇಖನವನ್ನು ಬರೆದಿದ್ದಾರೆ. ಅದನ್ನು ಅವತ್ತು ರಾಮದುರ್ಗ ನಗರದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಶ್ರೀ ಹಸನ್ ನಯೀಮ್ ಸುರ್ಕೋಡ್ ಹಿರಿಯ ಸಾಹಿತಿಗಳು ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಮತ್ತು ಆ ಕೃತಿಯ ಕುರಿತು ಶ್ರೀ ಚನ್ನಬಸವಣ್ಣ ಎಸ್ ಲಂಗೋಟಿ IPS ಆಫೀಸರ್ ಆದಂಥ ಏನು ಕೃತಿಯನ್ನು ರಚಿಸಿದ್ದಾರೆ, ಆ ಕೃತಿಯ ಬಗ್ಗೆ ಮಾಹಿತಿಯನ್ನು ಎಲ್ಲ ಜನರಿಗೆ ನೀಡ್ತಾರೆ. ಮತ್ತು ಅದೇ ದಿನ ಅವರು ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ತಮ್ಮ ವೃತ್ತಿ ಜೀವನದ ಬಗ್ಗೆ ಮತ್ತು ಮುಂದಿನ ಅವರ ಭವಿಷ್ಯದಲ್ಲಿ ಅವರು ಯಾವುದೇ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಮತ್ತು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿನಂತಿಸ್ಕೊಳ್ಳೋದೇನೆಂದ್ರೆ, ಅವತ್ತು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸರ್ ಹೇಳಿದಾಗೆ ಇಷ್ಟೊತ್ತು ಏನು ಚನ್ನಬಸವಣ್ಣ ಸರ್ ಅವರ ಏನು ಕೃತಿ ಒಂದು ಲೋಕಾರ್ಪಣೆಗೊಳ್ತಾ ಇದೆ, ಈ ಕುರಿತು ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಅವರ ಸಹಪಾಠಿಗಳು ಹಮ್ಮಿಕೊಂಡಿದ್ದಾರೆ. ಬರುವ ದಿನಾಂಕ 21 ಅಂದರೆ ಶುಕ್ರವಾರ 21/8/2026 ದಿನ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವಂಥ ಶ್ರೀ ಪ್ರಗತಿ ಸಭಾಭವನದಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಆದ್ದರಿಂದ ರಾಮದುರ್ಗ ತಾಲೂಕಿನ ಎಲ್ಲ ಏನು ಚನ್ನಬಸವಣ್ಣ ಅಭಿಮಾನಿಗಳಾಗಿರ್ಬೋದು, ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬಂದಂಥ ಅತಿಥಿಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸಹ ಎಲ್ಲ ಸಹಪಾಠಿಗಳು ಮಾಡಿರ್ತಾರೆ. ಆದ್ದರಿಂದ ರಾಮದುರ್ಗ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ KS, KPS, IAS, IPS ಈ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಯಾವ ರೀತಿಯೆಲ್ಲ ತಯಾರಿ ಮಾಡ್ಕೋಬೇಕು, ಏನೆಲ್ಲ ನಾವು ಪ್ರಿಪ್ರೇಷನ್ಸ್ ಇರಬೇಕು ಅನ್ನೋದನ್ನು ಶ್ರೀಯುತ ಚನ್ನಬಸವಣ್ಣ ಲಂಗೋಟಿಯವರು ತಮಗೆ ಸವಿಸ್ತಾರವಾಗಿ ಸಂವಾದದಲ್ಲಿ ತಿಳಿಸ್ಕೊಡಲಿದ್ದಾರೆ. ಆದ್ದರಿಂದ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ರಾಮದುರ್ಗ ತಾಲೂಕಿನ ಯಾವುದೇ ಒಂದು ವಿದ್ಯಾರ್ಥಿನಿಯರು ಮಿಸ್ ಮಾಡ್ಕೋದೇನೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂತ ನಾವು ಕೂಡ ನಮ್ಮ JBM ವಾಹಿನಿಯಿಂದ ಎಲ್ಲರಿಗೂ ಕಳಕಳಿಯಾಗಿ ವಿನಂತಿಸಿಕೊಳ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್. ನಮಸ್ಕಾರ.